ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಿಂದ ಕೆಲವು ವಾಕ್ಯಗಳನ್ನು ನಿಮಗೆ ಓದ್ತೇನೆ. ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಬಂದವರಾಗಿ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು. ದೇವರು ಈ ವಾಕ್ಯಗಳನ್ನ ಈ ದಿವಸ ಹೆಚ್ಚಾಗಿ ಆಶೀರ್ವಾದಿಸಲಿ. ನಾವು ಈ ವಾಕ್ಯದಲ್ಲಿರುವಂತಹ ಕೆಲವು ಸತ್ಯಾಂಶಗಳನ್ನ ನಾವು ಒಬ್ಬರಿಗೊಬ್ಬರು ನಾವು ಅರಿಕೆ ಮಾಡಿಕೊಳ್ಳೋಣ. ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಸಭಾಪಾಲಕರನ್ನಾಗಿಯೂ ಅನುಗ್ರಹಿಸಿದನು. ಇಲ್ಲಿ 4 ಬಗೆಯ ಸೇವಕರನ್ನ ಈ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಮೊದಲನೇದು ಅಪೋಸ್ತಲರು, ಅಂದ್ರೆ 12 ಜನ ಅಪೋಸ್ತಲರು. ಬೇರೆ ಯಾರು ಅಪೋಸ್ತಲರು ಇಲ್ಲ. ಯಾಕಂತ ಹೇಳಿ ಉದರದಲ್ಲಿರುವಾಗಲೇ ಲೋಕದಲ್ಲಿ. ಹಾಗಾಗಿ ಇಸ್ಕರಿಯೋದನು ಆಯ್ಕೆ ಅಲ್ಲ, ಆದರೆ ಅವನು ಅಪೋಸ್ತಲರಲ್ಲಿ ಎಣಿಸಲ್ಪಟ್ಟಿದ್ದನು. ಆದರೆ ಕೊನೆಗೆ ಅವನು ದೇವರನ್ನ, ಕರ್ತನಾದ ಯೇಸು ಕ್ರಿಸ್ತ ಪಾಪಕ್ಕೆ ಒಳಗಾದ್ದರಿಂದ ಅವನು ಆತ್ಮಹತ್ಯೆ ಮಾಡಿಕೊಂಡು ಸತ್ತದ್ದರಿಂದ ಅವನು ಅಪೋಸ್ತಲರ ಪಟ್ಟಿಗೆ ಬಂದು ಸೇರುವುದಿಲ್ಲ. ಬದಲಾಗಿ ಪೌಲನನ್ನು ದೇವರು ಆರಿಸಿಕೊಂಡದ್ದನ್ನು ನಾವು ಅಪೋಸ್ತಲರ ಕೃತ್ಯದಲ್ಲಿ ನಾವು ಗಮನಿಸ್ತೇವೆ. ಹಾಗಾಗಿ ಅಪೋಸ್ತಲರು 12 ಜನರು, ಈಗ ಅವರ ಕಾಲಮಾನ ಮುಗಿದು ಹೋಗಿದೆ. ಅಪೋಸ್ತಲರು ಅಂತ ಹೇಳುವಾಗ ಯೋಹಾನನ ತನಕವೂ ಅಪೋಸ್ತಲರು ಇದ್ದಾರೆ. ಅವರ 12 ಜನರ ಅಪೋಸ್ತಲರ ಕಾಲಮಾನ ಒಂದು 93 ಕ್ರಿಸ್ತ ಶಕ 93 ಇಲ್ಲವೇ 100ನೇ ಇಸ್ವಿಯವರೆಗೆ ಅವರ ಕಾಲಮಾನ ಇತ್ತು ಎಂಬುದಾಗಿ ಸತ್ಯವೇದದ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಅಪೋಸ್ತಲರು ಈಗ ಇಲ್ಲ. ಬದಲಾಗಿ ಕೆಲವರು ನಾವು ಅಪೋಸ್ತಲರೇ ಎಂಬುದಾಗಿ ಕೆಲವು ವಾಕ್ಯಗಳನ್ನ ಆಧಾರವಾಗಿಟ್ಟುಕೊಂಡು ಹೇಳಲು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಸರಿಯಾದ ಆಧಾರಗಳು ಕೊಡ್ಲಿಕ್ಕೆ ಆಗುದಿಲ್ಲ ಅವರ ಕೈಯಲ್ಲಿ. ಮತ್ತು ಕೊಟ್ಟರು ಕೂಡ ಅದನ್ನ ನಾವು ಸಮರ್ಥನೆ ಮಾಡುವುದು ಕಷ್ಟ ಇರುವುದರಿಂದ ಅವರು ಅಪೋಸ್ತಲರು ಎಂಬುದಾಗಿ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಪೋಸ್ತಲರ ಕಾಲಮಾನ 100ನೇ ಇಸ್ವಿಯವರೆಗೆ ಇತ್ತು, ಅದು ಮುಗೀತು. ಈಗ ಅಪೋಸ್ತಲರು ಇಲ್ಲ. ಈಗ 2ನೇ ಸಾಲಿನಲ್ಲಿ ಬರುವರು ಪ್ರವಾದಿಗಳು. ಪ್ರವಾದಿಗಳನ್ನು ಸಹ ಈಗ ಪ್ರವಾದಿಗಳು ಇಲ್ಲ. ಸತ್ಯವೇದದಲ್ಲಿರ್ತ ಪ್ರವಾದಿಗಳನ್ನು ನಿಮಗೆಲ್ಲ ಗೊತ್ತಿದೆ. ಎರೆಮಿಯ, ಹಬಕ್ಕೂಕ, ಇವರೆಲ್ಲರೂ ಪ್ರವಾದಿಗಳು. ಚಿಕ್ಕ ಪ್ರವಾದಿಗಳು, ದೊಡ್ಡ ಪ್ರವಾದಿಗಳು ಎಂಬುದಾಗಿ ಭಾಗ ಮಾಡಿದ್ದಾರೆ. ಚಿಕ್ಕ ಪ್ರವಾದಿಗಳು ಅಂದ್ರೆ ಪೇಜಸ್ ಕಡಿಮೆ ಇರುವಂತದ್ದು, ಅವರ ಪ್ರವಾದನೆಯ ಪುಸ್ತಕ ಕಡಿಮೆ ಪೇಜಿನಲ್ಲಿ ಕೂಡಿರ್ತದೆ. ದೊಡ್ಡ ಪ್ರವಾದಿಗಳು ಅಂದ್ರೆ 63, 64, 66 ದೊಡ್ಡ ದೊಡ್ಡ ವಾಕ್ಯ ಭಾಗಗಳು ಇರ್ತದೆ. ಹಾಗಾಗಿ ದೊಡ್ಡ ಪ್ರವಾದನೆ, ಚಿಕ್ಕ ಪ್ರವಾದನೆ ಎನ್ನುವಾಗ ಅವರು ಚಿಕ್ಕ ಪ್ರವಾದಿಗಳು, ದೊಡ್ಡ ಪ್ರವಾದಿಗಳು ಎಂಬುದಾಗಿ ಇದೆ. ಬಟ್ ಪ್ರವಾದಿಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ, ಎಲ್ಲರೂ ಒಂದೇ. ದೇವರು ಅವರಿಗೆ ಅನುಗ್ರಹಿಸಿದಂತ ಮಾತನ್ನ, ದೇವರು ಹೇಳಿದ ಮಾತನ್ನ ಅವರು ಮನುಷ್ಯರಿಗೆ ತಿಳಿಸ್ತಾ ಇದ್ರು. ಆದರೆ ದೇವರು ನೇರವಾಗಿ ಅವರಿಗೆ ಮಾತಾಡ್ತಿದ್ರು. ಅದನ್ನ ಮನುಷ್ಯರಿಗೆ ಅವರು ಪ್ರವಾದನೆ ರೂಪದಲ್ಲಿ ಕರ್ತನೆ ಹೇಳಿದ್ದನ್ನ ಅವರು ತಿಳಿಸ್ತಾ ಇದ್ರು, ತಿದ್ದುತ್ತಾ ಇದ್ರು, ಅವ್ರಿಗಾಗಿ ಚಿಂತಿಸ್ತಿದ್ರು, ಅವ್ರಿಗಾಗಿ ಪ್ರಾರ್ಥಿಸ್ತಿದ್ರು. ಅವರೆಲ್ಲರೂ ಹೇಳಿದ್ದು ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಯ ಬಗ್ಗೆ ಮಾತನಾಡಿದ್ರು. ಆದ್ರೆ ಅವರ ಕಾಲಮಾನ ಎಲ್ಲಿವರೆಗೆ ಇತ್ತು ಅಂತ ಹೇಳಿದ್ರೆ ಯೋಹಾನನ ತನಕ, ಅಂದ್ರೆ 90 ರಿಂದ 96 ಒಳಗಡೆ ಆ ಪ್ರಕಟಣಾ ಗ್ರಂಥ ಬರೆಯುವಂತ ಸಂದರ್ಭ, ಅಲ್ಲಿಯವರೆಗೆ ಮಾತ್ರ ಅವರ ಕಾಲಮಾನ ಇತ್ತು. ಯಾರ್ದು? ಪ್ರವಾದಿಗಳ ಕಾಲಮಾನ. ಅದನ್ನ ನಾವು ಎಲ್ಲಿ ಓದ್ತೇವೆ? ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12 ಮತ್ತು 13ನೇ ವಚನ. ದಯಮಾಡಿ ಯಾರಾದರೂ ಸಿಕ್ಕಿದವರು ದಯಮಾಡಿ ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನ, 12 ಮತ್ತು 13. ಸಿಕ್ಕಿದವರು ಬೇಗ ಬೇಗ ಓದಿದ್ರೆ ಬಹಳ ಸಹಾಯ ಆಗ್ತದೆ.
ಯಾರು ಬೈಬಲಲ್ಲಿ ಆ ವಾಕ್ಯ ಸಿಕ್ಲಿಲ್ವಾ? ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಈ ಬಲಾತ್ಕಾರದ ಏನು ಬಲಾತ್ಕಾರ ಎಂಬುದೇ ಈ ಮುಂದಿನ ವಾಕ್ಯಗಳಲ್ಲಿ ನಮಗೆ ಸಿಗ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಮುಂದಿನ ವಾಕ್ಯವನ್ನ ನೋಡ್ರಿ. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕವೇ ಇತ್ತು. ನೀವು ಅದೇ ವಾಕ್ಯ ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ ನೋಡಿ, ಯಾರಾದ್ರೂ ಸಿಕ್ಕಿದ್ರೆ ಬೇಗ ಓದ್ರಿ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ. ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ, ಅದರಲ್ಲಿ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾರೆ. ಧರ್ಮಶಾಸ್ತ್ರ ಧರ್ಮಶಾಸ್ತ್ರದೊಳಗಿನ ಒಂದು ಗುಡುಸಾದರೂ ಬಿದ್ದು ಹೋಗುವುದಕ್ಕಿಂತಲೂ ಆಕಾಶವು ಭೂಮಿಯು ಅಳಿದು ಹೋಗುವುದು ಸುಲಭ. ಆಯ್ತು ಸಿಸ್ಟರ್. ಈ 16ನೇ ವಾಕ್ಯವನ್ನ ಗಮನಿಸಿರಿ. ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ. ಯೋಹಾನನು ಅಂತ ಹೇಳುವಾಗ ಸುವಾರ್ತಿಕನಾದ ಯೋಹಾನನು, ಅಪೊಸ್ತಲನಾದ ಯೋಹಾನನು, ಅವನು ಒಂದು ಸುವಾರ್ತೆಯನ್ನ ಮತ್ತು 4 ಪತ್ರಿಕೆಗಳನ್ನ ಮತ್ತು ಒಂದು ಪ್ರಕಟಣಾ ಗ್ರಂಥವನ್ನ ಬರೆದಂತವನು. ಅವನ ತನಕವೇ ಮಾತ್ರ ಪ್ರವಾದಿಗಳು ಪ್ರವಾದಿಸುವುದು, ಧರ್ಮಶಾಸ್ತ್ರದ ಇವೆಲ್ಲವೂ ಅವನ ಕಾಲದ ಮಾನದವರೆಗೆ. ಆದರೆ ಈಗ ಅದು ಇಲ್ಲ ಎಂಬುದಾಗಿ 2 ವಾಕ್ಯಗಳು ನಮಗೆ ತಿಳಿಸ್ತದೆ. ಆದರೂ ಕೂಡ ಈ ಬಲಾತ್ಕಾರಿಗಳೆಂಬುದನ್ನ ಈಗ ನಿಮಗೆ ಪ್ರಾರಂಭ ಮಾಡಿ ಸ್ವಲ್ಪ ಭಾಗವನ್ನು ನಿಮಗೆ ತೋರಿಸ್ತೇನೆ. ಈಗಲೂ ಕೂಡ ಪ್ರವಾದಿಗಳಿದ್ದಾರೆ. ಅನೇಕ ಸಭೆಗಳಲ್ಲಿ ಪ್ರವಾದನೆಗಳನ್ನ ಹೇಳ್ತಾರೆ. ನೀವು ಹೋದರೆ ಅವರು ನಿಮ್ಮ ಹೆಸರನ್ನ ಕೇಳಿ ಅವರು ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಮ ಬಗ್ಗೆ ಅವರು ಪ್ರವಾದನೆ ಹೇಳ್ತಾರೆ. ಪ್ರವಾದನೆ ಅಂದ್ರೆ ನೀವು ಹಾಗೆ ಹೀಗೆ, ಮುಂದೆ ಹೀಗಾಗ್ತದೆ, ಹಿಂದೆ ಹೀಗಿದ್ರಿ, ಈಗ ಮುಂದೆ ಎಲ್ಲವನ್ನೂ ಹೇಳ್ತಾರೆ. ಅವರು ಎಲ್ಲವನ್ನೂ ಹೇಳ್ತಾರೆ. ಚರ್ಚ್ಗಳಲ್ಲೇ, ಸಭೆಗಳಲ್ಲಿ ನಡೆಯುವಂತಹ ಕಾರ್ಯ. ಇವರು ಬಲಾತ್ಕಾರಿಗಳು ಎಂಬುದಾಗಿ ಈ ವಾಕ್ಯವು ನೋಡಿ. 16ನೇ ವಚನ ಮತ್ತು 17ನೇ ವಚನವನ್ನು ಗಮನಿಸಿದ್ರೆ ನೀವು ಈ ಲೂಕನ್ ಬರೆಸುವಾರ್ತೆ ಮತ್ತು ಮತ್ತಾಯನ್ ಬರೆಸುವಾರ್ತೆ 11ನೇ ಅಧ್ಯಾಯ 11, 13ನ ಗಮನಿಸ್ರಿ. ಪರಲೋಕ ರಾಜ್ಯವು ಅದು ಬಲಾತ್ಕಾರಕ್ಕೆ ಒಳಗಾಗಿದೆ ಅಂದ್ರೆ ಈ ರೀತಿಯ ಪ್ರವಾದ ಇವರು ಬಲಾತ್ಕಾರಿಗಳೆಂಬುದಾಗಿ ಈಗ ಸ್ವಲ್ಪ ಮಟ್ಟಿಗೆ ನಾನು ನಿಮಗೆ ಹೇಳ್ತೇನೆ. ಮುಂದೆ ಹೋಗ್ತಾ ಅದನ್ನ ಇನ್ನು ಹೆಚ್ಚಾಗಿ ತಿಳಿಯಲು ಪ್ರಯತ್ನ ಮಾಡೋಣ. ಅಂದ್ರೆ ಈಗ ಪ್ರವಾದನೆಗಳು ಇಲ್ಲ. ಕೆಲವು ಒಂದು ಮನೆಗೆ ಮಕ್ಕಳಿಲ್ಲದ ಮನೆಗೆ ಹೋಗಿ ಅವರ ಜೊತೆಯಲ್ಲಿ ಊಟ ತಿಂಡಿ ಮಾಡಿ ಮಗು ಆಗ್ತದೆ, ಅದು ಪ್ರವಾದನೆಯನ್ನೇ ಹೇಳ್ತಾರೆ. ಅದ್ರಲ್ಲಿ ನಾನು ಕರ್ತನು ನಮಗೆ ವಿಸಿಟ್ ಮಾಡುವಾಗ ಸಡನ್ ಆಗಿ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡ್ತಾರೆ. ಬೈಬಲ್ ತೆಗೆದುಕೊಳ್ತೀವಿ ಬರೋದ್ರಿಂದ ನಾವು ಅವ್ರನ್ನ ಒಳಗೆ ಬರಮಾಡಿಕೊಳ್ತೇವೆ. ಬೈಬಲ್ ನೋಡಿದಾಗ ಓಹೋ ಇವರು ಕ್ರೈಸ್ತ ವಿಶ್ವಾಸಿಗಳು, ಕ್ರಿಸ್ತನ ಮಕ್ಕಳು ಬಂದಿದ್ದಾರೆ ಎಂಬುದಾಗಿ ನಾವು ಬರಮಾಡಿಕೊಳ್ತೇವೆ. ಆಗ ಅವರು ನನಗೆ ರಾತ್ರಿ ಕನಸಿನಲ್ಲಿ ನನಗೆ ಇಂಥ ಸ್ಥಳದಲ್ಲಿ ಒಬ್ಬ ಸಹೋದರರ ಮನೆ ಇದೆ, ಒಬ್ಬ ಸಹೋದರಿ ಮನೆ ಇದೆ, ಅವರ ಗಂಡ ಹೆಂಡತಿರಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿದೆ, ನೀನು ಹೋಗಬೇಕು, ನೀನು ಅಲ್ಲಿ ಹೋಗಿ ಸುವಾರ್ತೆ ಕೊಡಬೇಕು, ದೇವರ ವಾಕ್ಯ ಕೊಡಬೇಕು ಅಂತೇಳಿ ಪ್ರೇರೇಪಣೆ ಆಯಿತು. ಬೆಳಗಿನ ಜಾವ ಪ್ರಾರ್ಥನೆ ಮಾಡುವಾಗ ನನಗೆ ಪವಿತ್ರಾತ್ಮನ ಪ್ರೇರೇಪಣೆ ಆಯಿತು, ಕರ್ತನ ದರ್ಶನವಾಯಿತು. ನಾನು ಬಂದು ನೋಡುವಾಗ ಇದು ಮೊದಲನೇ ಬಾರಿ ನಿಮ್ಮ ಮನೆ ಸಿಕ್ತು, ಈ ಮನೆಯಲ್ಲಿ ಈ ರೀತಿ ನಾನು ಬಂದಿದ್ದೇನೆ ಅಂದಾಗ ನೀವು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ಅವ್ರ ಹತ್ರ ಹೇಳ್ತೀರಿ. ಆದ್ರೆ ಅವರು ಇಲ್ಲಿವರೆಗೆ ಹೇಳುವಂಥದ್ದು ಪ್ರವಾದನೆ. ಸತ್ಯವೇದ ಏನ್ ಹೇಳ್ತಾ ಇದೆ, ಈಗ ಪ್ರವಾದನೆಗಳು ಇಲ್ಲ. ಅದು ಹಾಗಾದ್ರೆ ಪ್ರವಾದನೆಗಳು ಇಲ್ಲ ಎಂದು ಸತ್ಯವೇದ ಹೇಳಿದ ಮೇಲೆ ಪ್ರವಾದನೆಯನ್ನ ಹೇಳಿದರೆ ಅದು ಏನು ಪ್ರವಾದನೆ, ಅದು ಯಾವ ಪ್ರವಾದನೆಯನ್ನ ನಾವು ಯಾವ ರೀತಿ ಕನ್ಸಿಡರ್ ಮಾಡಬಹುದು?
ಅದು ಸತ್ಯವಾದ ಪ್ರವಾದನೆಯೋ ಸುಳ್ಳು ಪ್ರವಾದನೆ ಎಂಬುದಾಗಿ ನಾವು ಕನ್ಸಿಡರ್ ಮಾಡಬಹುದಾ ಎಂಬುದನ್ನ ಈಗ ನೀವು ತೀರ್ಮಾನ ತೆಕ್ಕೊಳ್ರಿ. ನೀವು ಇಷ್ಟು ಜನ ಒಂದು 12, 14, 15 ಜನ ಇದ್ದೀರಿ. ನೀವು ದಯಮಾಡಿ ಈ ವಾಕ್ಯಗಳನ್ನ ಆಧಾರವಾಗಿ ಇಟ್ಟುಕೊಂಡು ಈ ರೀತಿ ಪ್ರವಾದನೆಗಳನ್ನ ಹೇಳುವಂತವರನ್ನ, ಅವರು ಹೇಳ್ತಿರುವುದು ಕರ್ತನ ಆ ಶಕ್ತಿಯಿಂದ ಪವಿತ್ರಾತ್ಮನ ಪ್ರೇರೇಪಣೆ ಎಂಬುದನ್ನ ನೀವು ಒಪ್ಪಿಕೊಳ್ತೀರಾ? ಸಾಧ್ಯವಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪ್ರವಾದನೆಗಳು ಇಲ್ಲ, ಧರ್ಮಶಾಸ್ತ್ರವೂ ಇಲ್ಲ ಎಂಬುದಾಗಿ. ಹಾಗಾಗಿ ಪ್ರವಾದಿಗಳೂ ಇಲ್ಲ ಎಂಬುದಾಗಿ ದೇವರ ವಾಕ್ಯದಿದೆ. ಆದರೆ ನೀವು ಪ್ರವಾದಿಸುವ ವರವನ್ನೇ ಅಪೇಕ್ಷೆ ಪಡಿರಿ ಎಂಬುದಾಗಿ ಪೌಲನು ಒಂದು ಕಡೆ ಬರೀತಾನೆ. ಆ ಪ್ರವಾದನೆಯ ಪ್ರವಾದನೆಯ ವರ ಯಾವುದು ಅಂತ ಹೇಳಿದ್ರೆ, ಈ ಹಿಂದೆ ಬಂದಂತ ಪ್ರವಾದಿಗಳು ಮಾಡಿದ ಪ್ರವಾದನೆ ರೀತಿ ಅಲ್ಲ. ನಾವು ಅಪೇಕ್ಷೆ ಪಡುವಂತ ಪ್ರವಾದನೆಯ ವರ ಯಾವುದು ಅಂತ ಹೇಳಿದ್ರೆ, ಪರಲೋಕದಿಂದ ಬಂದಂತ ಬಹಳ ಬಲವಾದ ಶ್ರೇಷ್ಠವಾದ ಆ ಸುವಾರ್ತೆಯನ್ನ ನಾವು ಅನ್ಯರಿಗೆ ತಿಳಿಸುವಂಥದ್ದು. ಆ ಸುವಾರ್ತೆಯಿಂದ ಸಿಕ್ಕತಕ್ಕಂಥ ನಿತ್ಯ ಜೀವದ ಬಗ್ಗೆ ನಾವು ಮುಂದೆ ಆಗುವಂಥದ್ದು. ಪ್ರವಾದನೆ ಅಂದ್ರೆ ಮುಂದೆ ಆಗುವಂಥದ್ದು, ಹಿಂದೆ ನಡೆದದ್ದು, ಈಗ ಇರುವುದು, ಮತ್ತೆ ಮುಂದೆ ಆಗುವುದು, ಮೂರನ್ನು ಸೇರಿ ಹೇಳುವಂತವನೇ ಪ್ರವಾದನೆ. ಈಗ ನಾವು ಹೇಳುವ ಪ್ರವಾದನೆ, ಹಿಂದೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಸಕಲ ಜನರ ಪಾಪಕ್ಕಾಗಿ ತನ್ನ ಶಿಲುಬೆ ಮೇಲೆ ಪ್ರಾಣವಾಗಿ ಕೊಟ್ಟು ತನ್ನನ್ನು ತಾನು ಅರ್ಪಿಸಿಕೊಂಡು ಯಜ್ಞವಾಗಿ ಸಮರ್ಪಿಸಿಕೊಂಡ ನಂತರ ಆತನು ಮರಣವನ್ನು ಅನುಭವಿಸಿ ಮೃತ್ಯುಂಜಯಶೀಲನಾಗಿ ಎದ್ದು ಬಂದು ಈಗ ದೇವರ ಬಳಿಯಲ್ಲಿ ಕುಳಿತುಕೊಂಡು ನಮಗಾಗಿ ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಅವನು ಮೃತ್ಯುವಿನ ಜಯಶೀಲನಾಗಿ ಎದ್ದು ಬಂದಿದ್ದಾನೆ ಎಂಬುದನ್ನು ನಾವು ಯಾವ ಒಂದು ಅಪನಂಬಿಕೆ ಇಲ್ಲದೆ ಅದನ್ನು ನಂಬುವಾಗ ದೊರಕುವಂತ ನೀತಿಯ ಫಲ, ಆ ಸುವಾರ್ತೆ, ಆ ರಕ್ಷಣೆಯ ಸುವಾರ್ತೆ, ನಮಗೆ ನಿತ್ಯ ಜೀವ ಸಿಕ್ಕಿದೆ ಎಂಬ ಒಂದು ಖಾತ್ರಿಯಾದಂತ ಸುವಾರ್ತೆಯನ್ನು ನಾವು ಬೇರೆಯವರಿಗೆ ಹೇಳುವಂಥದ್ದು ಮಾತ್ರ ಪ್ರವಾದನೆಯ ಹೊರತು, ಯಾವುದೇ ಕಾರಣಕ್ಕೂ ನಾನು ಮಲಗಿದ್ದಾಗ ಕನಸಿನಲ್ಲಿ ನಾನು ನೋಡಿದೆ, ಬೆಳಗಿನ ಜಾವ ಪ್ರಾರ್ಥನೆ ಮಾಡುವಾಗ ನನಗೆ ಕರ್ತನು ದರ್ಶನ ಆಯಿತು, ಅವನು ನನಗೆ ಹೇಳಿದನು, ನನಗೆ ಪ್ರೇರೇಪಣೆ ಆಯಿತು ಇವತ್ತು ನಿಮ್ಮ ಮನೆಗೆ ಬರ್ಲಿಕ್ಕೆ, ಹಾಗೆ ನಾನು ಈ ವಾಕ್ಯ ನಿಮ್ಗೆ ಹೇಳ್ಬೇಕು ಅನ್ನೋ ಪ್ರೇರೇಪಣೆ ಬಂತು, ಇದೆಲ್ಲವೂ ಇಲ್ಲ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮತ್ತು ಲೂಕನ ಬರೆದ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸ್ವಂತ ಬಾಯಿಂದ ಹೇಳಿದ್ದನ್ನ ನೀವು ಈಗ ಕೇಳಿದ್ದೀರಿ. ಇವರು ನಮಗೆ ಪ್ರವಾದನೆ ಹೇಳಲಿಕ್ಕೆ, ವಿಶ್ವಾಸಿಗಳಿಗೆ ಪ್ರವಾದನೆ ಹೇಳಲಿಕ್ಕೆ ಅನುಸರಿಸುವಂತ ಮಾರ್ಗವೇ ಬಲಾತ್ಕಾರದಿಂದ ನುಗ್ಗುವುದು. ಈ ಬಲಾತ್ಕಾರದಿಂದ ನುಗ್ಗುತ್ತಾರೆ ಅವರು. ನುಗ್ಗಿ ನಿಮ್ಮ ಮನಸ್ಸುಗಳನ್ನ ಕೆಡಿಸ್ತಾರೆ. ಕೊನೆಗೆ ನಾವು ಯೇಸು ಸ್ವಾಮಿಗಿಂತಲೂ ನಾವು ಅವರನ್ನೇ ನಂಬುವ ಪ್ರೇರೇಪಣೆ ಆಗ್ತದೆ ನಮಗೆ. ಆ ಒಂದು ರಾತ್ರಿ 12 ಗಂಟೆ ನೋವು ಬಂದ ತಕ್ಷಣ ನೀವು ಅವ್ರಿಗೆ ಫೋನ್ ಮಾಡ್ತೀರಿ, ಆ ಮಟ್ಟಕ್ಕೆ ನೀವು ಅಟ್ರಾಕ್ಟ್ ಆಗಿ ಹೋಗ್ತೀರಿ. ಇದನ್ನೇ ಬಲಾತ್ಕಾರದಿಂದ ಪರಲೋಕ ರಾಜ್ಯವನ್ನು ವಶಪಡಿಸಿಕೊಳ್ಳಲು ನುಗ್ಗುತ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸ್ತಾ ಇರುವುದು. ಅದರಲ್ಲಿ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾರೆ ದೇವರ ರಾಜ್ಯ ಅಂತ ಹೇಳುವಾಗ ಅದು ನಾವು ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯದಲ್ಲಿ ಓದುವಾಗ ನಮ್ಮನ್ನು ರಾಜ್ಯವನ್ನಾಗಿಯೂ ಮಾಡಿದ್ದಾನೆ. ಅಂದ್ರೆ ಆತನ ರಾಜ್ಯ, ಪರಲೋಕ ರಾಜ್ಯ ನಾವೇ ಆಗಿದ್ದೇವೆ. ಆತನು ವಾಸಿಸುವಂತ ಗರ್ಭಗುಡಿ ನಾವೇ ಆಗಿದ್ದೇವೆ. ವಿ ಆರ್ ದ ಟೆಂಪಲ್ಸ್. ನಾವೇ ದೇವರಿಗೆ ಆಲಯವಾಗಿದ್ದೇವೆ. ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮಲ್ಲಿ ನೆಲೆಸಿದ್ದಾನೆ. ತಂದೆಯಾದ ದೇವರ ಪ್ರೀತಿ ನಮ್ಮನ್ನು ಆವರಿಸಿಕೊಂಡಿದೆ. ಆದ್ದರಿಂದ ಈ ಒಂದು ಸತ್ಯತೆ ಒಳಗಡೆ ಈ ಸುಳ್ಳು ಪ್ರವಾದನೆಗಳು, ಸುಳ್ಳು ಪ್ರವಾದಿಗಳ ಮೂಲಕ ಬಲಾತ್ಕಾರವಾಗಿ ನಮಗೆ ನುಗ್ಗಿ ನಮ್ಮ ಮನಸ್ಸನ್ನ ಕೆಡಿಸಿ ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಭ್ರಷ್ಟತೆಗೆ ನಡೆಸ್ತದೆ. ನಾವು 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ದಯಮಾಡಿ ನನ್ನೊಂದಿಗೆ 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ತೆಗಿರಿ, 2ನೇ ಅಧ್ಯಾಯ 3ನೇ ವಚನವನ್ನ ದಯಮಾಡಿ ಓದಿ. ಯಾಕೆಂದರೆ ನಮ್ಮ ಬೋಧನೆಯು ಅಬದ್ಧವಲ್ಲ, ಅಶುದ್ಧವಲ್ಲ, ಮೋಸವಲ್ಲ. ದೇವರು ನಮ್ಮನ್ನು ಯೋಗ್ಯರೆಂದೆಣಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ. ಇಲ್ಲ, ದಯಮಾಡಿ 2 ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಚನವನ್ನು
2 ಥೆಸಲೋನಿಕ ಯಾರು 2ನೇ ಯಾರು ಅಧ್ಯಾಯ ಯಾವ 3ನೇ ವಚನ. ವಿಧದಲ್ಲಿ- ಯಾರು ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಇಲ್ಲ. ಯಾವ ದಿನದ ಬಗ್ಗೆ ಮಾತಾಡ್ತಾ ಇದ್ದಾನೆ ಪೌಲನು? ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಥೆಸಲೋನಿಕ ಸಭೆಯವರಿಗೆ ಅಂತ ಹೇಳಿದ್ದಾರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಚಾರದಲ್ಲಿ. ಪ್ರತ್ಯಕ್ಷತೆ ಅಂತ ಹೇಳುವಾಗ ನೀವು ದಯಮಾಡಿ 1 ಥೆಸಲೋನಿಕ 4ನೇ ಅಧ್ಯಾಯದ 15ನೇ ವಚನದ ಕೊನೆಯ ಭಾಗದಿಂದ 18ನೇ ವಚನವರೆಗೆ ದಯಮಾಡಿ ಓದ್ರಿ. ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಹೊಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಈಗ ಇದು ಗಮನಿಸಿರಿ, ನೀವು ದಯಮಾಡಿ ಈ ವಾಕ್ಯವನ್ನ ಗಮನಿಸಿರಿ. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವದೂತರ ತುತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬಿಡುವನು. ಅದು ಪ್ರತ್ಯಕ್ಷತೆಯ ದಿನ. ಪ್ರತ್ಯಕ್ಷತೆ, ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಬಗ್ಗೆ ಈ ವಾಕ್ಯದಲ್ಲಿ ಬರೆದಿದೆ. ಈ ಪ್ರತ್ಯಕ್ಷತೆಯ ಈ ಒಂದು ದಿನ ಬರುವುದಕ್ಕಿಂತ ಮೊದಲು ಸಭೆಗಳಲ್ಲಿ ಉಂಟಾಗುವಂತ ಒಂದು ಭ್ರಷ್ಟತೆ ಏನು ಅಂತ ಹೇಳಿದರೆ, ನೀವು 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ವಚನದಲ್ಲಿ ಓದಿದಂತ ಮೊದಲು ಮತಭ್ರಷ್ಟತೆಯು ಉಂಟಾಗಿ, ಮತಭ್ರಷ್ಟತೆ ಅಂತ ಹೇಳಿದರೆ ಈ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರ ಎಂಟ್ರಿ ನಮ್ಮ ಮನೆಯೊಳಗಡೆ ಇರ್ಬೋದು, ನಮ್ಮ ಹೃದಯದಲ್ಲಿ ಇರ್ಬೋದು, ನಮ್ಮ ಸಭೆ ಒಳಗಡೆ ಇರ್ಬೋದು, ಸಮಾಜದಲ್ಲಿ ಇರ್ಬೋದು, ಅನೇಕ ಕಡೆ ಇರ್ಬೋದು. ಸುಳ್ಳು ಬೋಧಕರು ಮೋದನೆಯನ್ನ ನಾವು ಬಹಳ 4ನೇ ಅಧ್ಯಾಯವನ್ನ ತೆಗಿರಿ. ಈಗ ನಾನು ನಿಮಗೆ ಇನ್ನೊಂದು ವಿಷಯವನ್ನ ನಾನು ನಿಮಗೆ ಅನುಮಾನ ಪರಿಹಾರ ಮಾಡಿ ಅದೇ ವಾಕ್ಯದಲ್ಲಿ ನಾನು ಮುಂದೆ ಹೋಗ್ತೇನೆ. ಈಗ ಮಾತಾಡಿದಂತ ಮತಭ್ರಷ್ಟತೆಯ ವಿಚಾರಕ್ಕೆ ನಾನು ಬರ್ತೇನೆ. ಅಂಕಲ್, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಪ್ರವೀಣ್ ಬ್ರದರ್, ಆಗುವುದು ನಮ್ಮ ಕರ್ತನಾದ ಯೇಸು, ಅಂದ್ರೆ ನಮಗಿಂತ ಮೊದಲೇ ಆಗುವುದಿಲ್ಲ. ಅವರಿಗೆ ಮೊದಲು ಪುನರುತ್ಥಾನ ಆಗುವುದು ಈ ಸಭಾಕಾಲದ ವಿಶ್ವಾಸಿಗಳಿಗೆ ಎಂಬುದನ್ನ ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಓದ್ತೇವೆ. ಅನಂತರ ನಾವು ಓದ್ಕೊಳ್ಳೋಣ ಸಮಯ ಸಿಕ್ಕಿದರೆ. ಇನ್ನು ಉಳಿದಿರೋರು ಯಾರು? ಈ 4 ಸುವಾರ್ತಿಕರು ಈಗ ಇದ್ದಾರೆ. ನಮ್ಮ ಸೈಮನ್ ಅಣ್ಣ ಸುವಾರ್ತಿಕರು, ಈಗ ಲೀಡ್ ಮಾಡಿದಂತ ಫ್ರಾನ್ಸಿಸ್ ಅವರು ಸುವಾರ್ತಿಕರು. ಇನ್ನು ಕಣ್ಣಾರೆ ನೋಡಿದ್ದೇವೆ. ಅವ್ರು ಹೇಳುವುದೆಲ್ಲ ಸುವಾರ್ತೆ ಹೊರತು ಪ್ರವಾದನೆ ಹೇಳುವುದಿಲ್ಲ, ಸುಳ್ಳು ಬೋಧನೆ ಹೇಳುವುದಿಲ್ಲ, ಮತಭ್ರಷ್ಟತೆಗೆ ಕಾರಣರಾಗುವಂತ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಅವರು ನೇರವಾಗಿ ರಕ್ಷಣೆ ಹೊಂದಿ ನಿತ್ಯ ಜೀವನ ಪಡ್ಕೊಳ್ಳುವಂತ ವಿಷಯವನ್ನ, ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಅವರು ಸ್ಪಷ್ಟವಾಗಿ ಯಾವ ಹಂಗೂ ಇಲ್ಲದೆ ಧೈರ್ಯವಾಗಿ, ತಮ್ಮ ಜೀವದ ಹಂಗೂ ಇಲ್ಲದೆ ಅವರು ಸುವಾರ್ತೆಯನ್ನ ಸಾರುವವರಾಗಿದ್ದಾರೆ. ಅವರು ಸುವಾರ್ಥ ಪ್ರವೀಣ್ ಬ್ರದರ್, ಬ್ರದರ್ ಹೇಳಿ ಬ್ರದರ್ ಕಂಟಿನ್ಯೂ ಮಾಡಿ ಬ್ರದರ್. ನನಗೆ ನೆಟ್ವರ್ಕ್ ತುಂಬಾ ಸ್ಲೋ ಇದೆ. ಈಗ
ಕೇಳಿಸ್ತಾ ಇದೆಯಾ? ಅಂಕಲ್ ಕೇಳಿಸ್ತಾ ಇದೆ, ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದೆ ಅಂಕಲ್. ಇದೆ ಸ್ವಲ್ಪ ಅವನ್ನ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದ್ದೀನಿ ಅದರಿಂದ. ಅಪೊಸ್ತಲರ ಕೃತ್ಯ ಒಂದು 20ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನ ಸಿಕ್ಕಿದವರು ಓದ್ರಿ. ದೇವರು ಸ್ವರಕ್ತದಿಂದ ನಿಮ್ಗೆ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ಈ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಈಗ ನಿಮಗೆ ಇನ್ನೊಂದು ಖಾತ್ರಿಯನ್ನ ನಾನು ಈ ವಾಕ್ಯದ ಮೂಲಕ ಕೊಡ್ತಾ ಇದ್ದೇನೆ. ಸುವಾರ್ಥ ಸೇವಕರು ಇರುವುದನ್ನ ಎಲ್ಲಾ ಕಡೆ ನೀವು ಓದ್ತೇವೆ, ತೆರೆದು ನೋಡೋ ಅವಶ್ಯಕತೆ ಇಲ್ಲ. ಆದ್ರೆ ಈ ಹೇಳಿದ್ರಲ್ಲ ಅಧ್ಯಕ್ಷರು ಇಲ್ಲವೇ ಸಭಾ ಪಾಲಕರು ಅಂತ, ಇವ್ರ ಬಗ್ಗೆ ಈ ವಾಕ್ಯವು ನಮಗೆ ಸ್ಪಷ್ಟಪಡಿಸ್ತದೆ. ಏನಂತ ಹೇಳಿದರೆ, ಇದೇ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನ ಈಗ ಓದಿದ ವಾಕ್ಯವನ್ನ ನಾನು ನಿಮಗೆ ಮತ್ತೊಂದು ಆವರ್ತಿ ತಿಳಿಸ್ತೇನೆ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯಾಗಿ ಪವಿತ್ರ ಆತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲೂ ಎಚ್ಚರಿಕೆಯಾಗಿರಿ. ಅಂದ್ರೆ ಪವಿತ್ರಾತ್ಮನು ಸಭಾ ಹಿರಿಯರನ್ನ ಆ ಸಭೆಯಲ್ಲಿ ಇಟ್ಟಿದ್ದಾನೆ. ಜ್ಞಾಪಕವಿರಲಿ, ಸಭಾ ಹಿರಿಯರು ನಾವು ನೀವು ತಿಳ್ಕೊಂಡಂಗೆ ಯಾರು ಚುನಾವಣಾ ಅಥವಾ ಸಭೆಯವರೆಲ್ಲ ಸೇರಿ ನಾವು ಇವನ್ ಬಹಳ ಇಷ್ಟಪಡ್ತೀವಿ ಅಂತ ಹೇಳಿ ಆರಿಸುವಂಥದ್ದು ಅಲ್ಲ. ಮತ್ತೆ ಅವನ ವಾಕ್ಯ ಕೊಡುವ ವಿಧಾನ, ಕಾಣಿಕೆ ಕೊಡುವ ವಿಧಾನ, ಅವನ ಐಶ್ವರ್ಯ ಅಥವಾ ಇನ್ನೊಂದೇನೋ ಅವನ ಬಲ ಶಕ್ತಿಗಳನ್ನೆಲ್ಲ ಪರಿಗಣಿಸಿ ಕೊಡುವಂತ ಹುದ್ದೆಯೂ ಅಲ್ಲ. ಇಲ್ಲ ಆದಿಕಾಂಡದಿಂದ ಪ್ರಕಟಣೆವರೆಗೆ ಉರು ಹುಡ್ಕೊಂಡು ಬ್ಯಾಟ್ ಮಾಡಿ ಅವನು ಎಲ್ಲ ವಿಷಯದಲ್ಲಿ ಬಹಳ ಪಾರಂಗತನಾಗಿ ಇರೋನು ಅಲ್ಲೋ, ಆ ಯೋಗ್ಯತೆಯೂ ಅಲ್ಲ. ಆದರೆ ಸಭಾ ಅಧ್ಯಕ್ಷನ ಉದ್ಯೋಗಕ್ಕೆ ನೇಮಿಸುವವನು ನಾವು ಮರಿಬಾರ್ದು. ಆದ್ರೂ ಕೂಡ ವಿಶ್ವಾಸಿಗಳಾದ ನಾವು ಸಭೆಗಳಲ್ಲಿ ಕೆಲವು ತಪ್ಪುಗಳನ್ನ ಮಾಡ್ತೇವೆ. ಏನು ಅಂತ ಹೇಳಿದ್ರೆ, ಸಭಾ ಹಿರಿಯರು ನಿಮ್ಮ ಸಭೆಯಲ್ಲಿ ಯಾರು ವಯಸ್ಸಾದರೂ ಒಬ್ರು ತೀರೋಗ್ಬಿಟ್ರೆ ಆ ಪ್ಲೇಸ್ ವೇಕೆಂಟ್ ಆಯ್ತು, ಆ ವೇಕೆಂಟ್ಗೆ ಒಬ್ಬನ ಸೆಲೆಕ್ಟ್ ಮಾಡ್ತಾರೆ. ಈಗ ಒಬ್ಬ ಹಿರಿಯರು ವಯಸ್ಸಾಗಿ ತೀರ್ಕೊಂಡ್ರೆ ಆ ಒನ್ ಪ್ಲೇಸ್ಗೆ 4 ಜನ ಸೆಲೆಕ್ಟ್ ಆಗ್ತಾರೆ. ಅದೆಲ್ಲ ಇದೆ. ಈಗ ಹೇಳಿದ್ನಲ್ಲ, ಆ ಯೋಗ್ಯತೆ ಮೇಲೆ ಸೆಲೆಕ್ಟ್ ಮಾಡ್ತಾರೆ, ಪ್ರೆಸರ್ ತರ್ತಾರೆ. ಕೆಲವರು ಕಾನೂನಿನ ಮೊರೆ ಹೋಗಿ ಕೋರ್ಟಿಂದ ಆರ್ಡರ್ ತಗೊಂಡು ಪೊಲೀಸ್ನವರೆಲ್ಲ ಕರ್ಕೊಂಡು ಬಂದು ಅನೌನ್ಸ್ ಮಾಡಿ ಹಿರಿಯರಾಗ್ತಾರೆ. ಇನ್ನು ಕೆಲವರೆಲ್ಲ ಇನ್ನು ವಿಚಿತ್ರವಾದಂತ ದಾರಿಗಳು ಉಂಟು. ಒಬ್ಬ ಸಭಾ ಹಿರಿಯರು ಸತ್ತೋದ್ರೆ ಅವರ ಮಗನೇ ಅದು ವಂಶ ಪಾರಂಪರ್ಯವಾಗಿ ಕೊಡುವಂತ ಒಂದು, ಇಲ್ಲವೇ ಅವರ ಅಳಿಯನೋ ಅಥವಾ ಇನ್ನಾರಿಗೋ ಕೊಡುವಂಥದ್ದು, ಅವರ ರಕ್ತ ಸಂಬಂಧಿಗಳಲ್ಲಿ ಯಾರಿಗೂ ಕೊಡುವಂತ ಒಂದು ಪ್ರತೀತಿ ಇದು ಸಭೆಗಳಲ್ಲಿ ಇಲ್ಲ. ಸಭೆಗಳಲ್ಲಿ ಅದು ಮಾಡಬೇಕು ಅಂತ ಆ ರೀತಿ ಇಲ್ಲ. ಸಭಾ ಹಿರಿಯರನ್ನ ಅದನ್ನ ನೇಮಿಸುವವನು ಯಾರು ಅಂತ ಹೇಳಿದರೆ ಪವಿತ್ರಾತ್ಮನು. ನಿಮ್ಮ ಕೆಪಾಸಿಟಿ ಮೇಲೆ ನಾವು ಹಿರಿಯರಾಗುವಂತವ್ರಲ್ಲ. ದಯಮಾಡಿ ಹಿರಿಯರಾಗಬೇಕು, ನಾನು ಅಧ್ಯಕ್ಷನ ಆಗಬೇಕು ಅಂತ ಅಪೇಕ್ಷೆ ಪಡುವುದು ಒಳ್ಳೆಯದೇ. 1 ತಿಮೋತಿ 3ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಇದೆ, ಅದು ಒಳ್ಳೆಯದೇ. ಆದ್ರೆ ಪವಿತ್ರಾತ್ಮನು ಒಬ್ಬ ಮನುಷ್ಯ ಆ ಸಭೆಯಲ್ಲಿ ಅವನನ್ನ ಆರಿಸ್ತಾನೆ. ಇವನು ನನ್ನ ಸಭೆಯನ್ನ ನಡೆಸಲಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಸ್ವರಕ್ತವನ್ನ ಚೆಲ್ಲಿ ಸಂಪಾದಿಸಿದ ಆ ಸಭೆಯನ್ನ ಅವನು ಬೆಳೆಸಲಿಕ್ಕೆ, ಕಾಪಾಡುವುದಕ್ಕೆ ಇವನು ಯೋಗ್ಯನಾಗಿದ್ದಾನೆ ಎಂಬುದಾಗಿ ಒಬ್ಬ ವಿಶ್ವಾಸಿಯನ್ನ ಪವಿತ್ರಾತ್ಮನೇ ಆರಿಸಿ ಆ ಸಭೆಯ ವಿಶ್ವಾಸಿಗಳ ಮನಸ್ಸಿಗೆ ತರ್ತಾನೆ. ಆಗ ಮಾತ್ರ ಅವನನ್ನ ಸಭಾ ಹಿರಿಯರಾಗಿ ನೇಮಿಸ್ತಾರೆ ಹೊರತು ಬೇರೆ ಈ ವಂಶ ಪಾರಂಪರ್ಯ, ಇಲ್ಲವೇ ಹಣಕಾಸು, ಇಲ್ಲವೇ ಇನ್ಯಾವುದೋ ಒಂದು ದೊಡ್ಡ ಜ್ಞಾನ, ಇಲ್ಲೇ ದೊಡ್ಡ ಸೇವೆ, ಕರ್ನಾಟಕದಲ್ಲಿ ಎಲ್ಲಾ ಕಡೆ ಸೇವೆ ಮಾಡ್ತೀನಿ ಅಂತ ಅದೆಲ್ಲ ಬರೋದಿಲ್ಲ. ಅವೆಲ್ಲ ಏನು ಪ್ರಯೋಜನ ಇಲ್ಲದಂತ ಕಾರ್ಯಗಳು. ಅವು ನಿಮ್ಮ ಕೆಪಾಸಿಟಿ ಮೇಲೆ, ನೀವು ಮಾಡುವಂತ ಪಾವಿತ್ರತೆಯ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಆದ್ರೆ ಸಭಾ ಹಿರಿಯರು ಎಂಬ ಹೇಳುವಾಗ ಅದನ್ನು ನೇಮಿಸುವವನು ಪವಿತ್ರಾತ್ಮನು ಅಂದ್ರೆ ತಂದೆ ಆದ ದೇವರು, ಕರ್ತನಾದ ಯೇಸು ಕ್ರಿಸ್ತನೇ ಅದನ್ನ ನೇಮಿಸುವಂತವನು. ಆದ್ದರಿಂದ ಸಭಾ ಹಿರಿಯರಿಗೆ ನಾವು ವಿಧೇಯರಾಗಿರ್ಬೇಕೆಂಬುದಾಗಿ 1 ತಿಮೋತಿ ಪತ್ರಿಕೆಯಲ್ಲಿ ಪೌಲನು ಸ್ಪಷ್ಟವಾಗಿ ನಮಗೆ ಬರೆದು ತಿಳಿಸ್ತಾನೆ. ಇದು ಸಭಾ ಹಿರಿಯರು ಇದ್ದಾರೆ. ಈಗ ಅದರ ಪ್ರಕಾರ ಇರುವವರು ಯಾರು ಸಭೆಗಳಲ್ಲಿ ಅಂದ್ರೆ ಸುವಾರ್ತಿಕರು ಮತ್ತು ಸಭಾಪಾಲಕರು. ಸುವಾರ್ತಿಕರು
ಮತ್ತು ಸಭಾಪಾಲಕರು ಈ ಸಭೆಯನ್ನ ನಡೆಸೋದಕ್ಕಾಗಿ ಇರ್ತಾರೆ. ನಾವು ಮುಂದೆ ಓದೋಣ. ಅನಂತರ ನಾನು 11ನೇ ವಚನವನ್ನ ಮತ್ತೆ ಈಗ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಮತ್ತೆ ಪುನಃ ಓದ್ತೇನೆ. ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ದಯಮಾಡಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನಕ್ಕೆ ನೀವು ಬನ್ರಿ. ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ಈಗ ಸಭಾಪಾಲಕರು ಆದಮೇಲೆ ಉಪದೇಶಿಗಳು ಇರ್ತಾರೆ. ಉಪದೇಶ ಮಾಡುವಂಥವ್ರು, ಅವರು ಸತ್ಯವೇದದಲ್ಲಿ ಪಾರಂಗತರಾಗಿರುವಂಥವ್ರು ಇರ್ತಾರೆ. ಅವರು ಸಭೆಯನ್ನ ಮೂಲಕ ಅವರು ದೇವರ ಮಾರ್ಗದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಸೋದಿಕ್ಕೆ ಉಪದೇಶಿಗಳು ಅಂತ ಹೇಳಿದ್ರೆ ದೇ ಆರ್ ಟೀಚರ್ಸ್, ಅವರು ಇರ್ತಾರೆ. ಅವರು ಇದ್ದಾರೆ. ಇರೋರು ಯಾರು ಅಂತ ಹೇಳಿದ್ರೆ ಸಭಾ ಹಿರಿಯರು ಮತ್ತು ಸುವಾರ್ತಿಕರು ಮತ್ತು ಉಪದೇಶಿಗಳು ಸಭೆಯಲ್ಲಿ ಇದ್ದಾರೆ. ಇದು ಸಭೆ ಏನಕ್ಕೆ ಇವ್ರನ್ನ ಇಟ್ಟಿದ್ದಾನೆ ದೇವರು ಅಂತ ಹೇಳಿದ್ರೆ, ಈಗ ನೀವು ತಿಳ್ಕೊಂಡಿದ್ದೀರಿ, ಈ ಅಪೋಸ್ತಲರು ಮತ್ತು ಪ್ರವಾದಿಗಳು ಇಲ್ಲ. ಯಾರು ಪ್ರವಾದನೆ ಅಂತ ಹೇಳಿದ್ರಂದ್ರೆ ದಯಮಾಡಿ ಕೇಳಬೇಡಿ. ಕೇಳಬೇಕು ಅನ್ನೋದಾದ್ರೆ ನೀವು ಅವ್ರ ಹತ್ರ ಕ್ವಶನ್ ಮಾಡಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ, ಅಲ್ಲಿವರೆಗೂ ಕೇಳಬೇಡಿ. ಆದ್ರೆ ಇವರು ಮಾತ್ರ ಇದ್ದಾರೆ ನಿಮಗೆ. ಈಗ ಮುಂದೆ ನೋಡ್ರಿ, ನೀವು ಮುಂದೆ ಇವರೆಲ್ಲೂ ಯಾಕಿದ್ದಾರೆ ಅಂತ. ಉಪದೇಶ ಅನುಗ್ರಹಿಸಿದರು. ಇವರು ನಮಗೆ ಅನುಗ್ರಹವಾಗಿ ಕೊಟ್ಟವರು. ಇವರು ಸಭಾ ಹಿರಿಯರು ಮತ್ತು ಉಪದೇಶಿಗಳು ಮತ್ತು ಸುವಾರ್ತಿಕರು ಸಭೆಗೆ, ದೇವಜನರ ಸಭೆಗೆ ದೇವರು ಅನುಗ್ರಹಿಸಿದಂತ ವ್ಯಕ್ತಿಗಳಾಗಿದ್ದಾರೆ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು, ಸಭೆಯ ಸೇವೆಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವು ಆತನು ಇವರನ್ನು ಅನುಗ್ರಹಿಸಿದನು. ಸುಮ್ಮನೆ ಅನುಗ್ರಹಿಸಿಲ್ಲ. ಅವರು ಮುಂದಿನ ಸೀಟೋ ಹಿಂದಿನ ಸೀಟೋ ಕೂತ್ಕೊಬಿಟ್ಟು ಕಾಲ್ ಮೇಲೆ ಕಾಲ್ ಹಾಕೊಂಡು ಆಂಕರಿಂಗ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಂಡು ಕೂತ್ಕೊಳ್ಳೋಕಲ್ಲ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿರೋದು. ಎಂತ ದೊಡ್ಡ ಜವಾಬ್ದಾರಿ. ಕರ್ತನಾದ ಯೇಸು ಕ್ರಿಸ್ತನ ಸ್ವರಕ್ತದಿಂದ ಸಂಪಾದಿಸಿದಂತ ದೇವ ಜನರನ್ನ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವು, ಸಭೆಯ ಸೇವೆಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರ. ಅಂದ್ರೆ ಕ್ರಿಸ್ತನ ದೇಹ ಅಂತ ಹೇಳುವಾಗ ಇದು ಸಭೆಯ ಅಭಿವೃದ್ಧಿಗೋಸ್ಕರವು ಇಷ್ಟೆಲ್ಲ ಜವಾಬ್ದಾರಿನ ಅವರ ಮೇಲೆ ಹಾಕಿ ಅವರನ್ನ ನೇಮಿಸಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅವರು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಹಳ ಲೆಕ್ಕ ಒಪ್ಪಿಸಬೇಕು. ನಾವು ಓದ್ತೇವೆ, ಅವರನ್ನು ಲೆಕ್ಕ ಒಪ್ಪಿಸಬೇಕು. ಇಬ್ರಿಯದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದಲ್ಲಿ ನೀವು ಓದ್ರಿ, ಅವರು ಎಲ್ಲರ ಲೆಕ್ಕವನ್ನು ಒಪ್ಪಿಸುವ ಜವಾಬ್ದಾರಿ ಅವ್ರಿಗಿದೆ. ಅವರ ಮನಸ್ಸನ್ನು ನೋಯಿಸಬೇಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೀತಾನೆ. ಅದರ ಪ್ರಕಾರ ಸಭಾ ಹಿರಿಯರಿಗೆ ಬಹಳ ಕಷ್ಟದ ಕೆಲಸ ಉಂಟು. ಅವರು ಮಲಗುವಂತ ಆ ಬೆಡ್ ಮುಳ್ಳಿನ ಹಾಸಿಗೆ ಎಂಬುದು ಹೇಳಿದರೆ ತಪ್ಪಾಗಲಾರದು. ಅವರು ಬಹಳ ಹುಷಾರಾಗಿ ಜೀವನ ಮಾಡುವಂಥದ್ದು. ಅವರ ಪರ್ಸನಲ್ ಲೈಫ್ ಇರ್ಬೋದು, ಅವರ ಆತ್ಮೀಯ ಲೈಫ್ ಇರ್ಬೋದು, ಫೈನಾನ್ಷಿಯಲ್ ಪೊಸಿಷನ್ ಇರ್ಬೋದು, ಏನೇ ಇರ್ಬೋದು, ಅವರು ಯಾವತ್ತರಲ್ಲೂ ಕೆಟ್ಟ ಹೆಸರು ತೆಗೆದುಕೊಳ್ಳದ ರೀತಿಯಲ್ಲಿ ಸಭಾ ಹಿರಿತನವನ್ನ ಮಾಡುವಂತವರಾಗಿರ್ತಾರೆ. ಹಾಗಾಗಿ ಇದು ದೇವರ ಸೆಲೆಕ್ಟ್ ಮಾಡ್ಬೇಕೆ ಹೊರತು, ದೇವರೇ ಅದನ್ನ ಅವರು ಆಯ್ಕೆ ಮಾಡಿ ನೇಮಿಸಬೇಕೆ ಹೊರತು ಮನುಷ್ಯರಲ್ಲಿ ಅದು ಸಾಧ್ಯವಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರೇ, ನಾವು ಏನಾದ್ರೂ ಈ ಒಂದು ನಿಯಮವನ್ನ ಮೀರಿ ಬೇರೆ ನಮಗೆ ಬೇಕಾದಂತ ವ್ಯಕ್ತಿಗಳನ್ನ ಸಭಾ ಹಿರಿಯಕ್ಕೆ ನಾವು ಸೇರಿಸಿಬಿಟ್ರೆ, ಅಲ್ಲಿಗೆ ಸಭಾ ಹಿರಿಯರಾಗಿ ನೇಮಿಸಲ್ಪಟ್ಟರೆ ಆ ಸಭೆಯ ಪರಿಸ್ಥಿತಿ ಬಹಳ ಕಷ್ಟಕ್ಕೆ ಹೋಗ್ತದೆ, ದುಸ್ಥಿತಿಗೆ ಹೋಗ್ತದೆ. ಯಾಕಂತ ಹೇಳಿದ್ರೆ ಅವರು ಈ ಲೋಕದ ಚಿಂತೆಯಲ್ಲಿ ಇರುವಂತ ಜನರಾಗಿರ್ತಾರೆ. ಅವರು ಸಭೆ ಪಾಲನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅವರು ಈ ಸುಳ್ಳು ಬೋಧಕರನ್ನ, ಈ ಸುಳ್ಳು ವಿಷಯಗಳನ್ನ ಬಹಳ ಸಲೀಸಾಗಿ ಸಭೆ ಒಳಗಡೆ ಬಿಟ್ಟುಕೊಳ್ತಾರೆ. ಅದೇ ಸಮಸ್ಯೆ. ಅವರು ಸಭೆ ಇಲ್ಲಿ ಇದೆ ದೇವರು ಕ್ರಿಸ್ತನ ದೇಹವು ಅಭಿವೃದ್ಧಿಗೋಸ್ಕರವು ಮತ್ತು ಸಭೆಯ ಒಂದೊಂದು ಅಂಗಗಳು ಕೂಡ, ಸಭೆಯ ಒಂದೊಂದು ಕುಟುಂಬದಲ್ಲಿ ಇರ್ತಕ್ಕಂಥ ಆ ಸಭೆಯ ಎಲ್ಲ ಸದಸ್ಯರು, ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಕೂಡ ಅವರನ್ನ ದೇವರ ಮುಂದೆ ನಿಲ್ಲಿಸುವವರೆಗೆ ಕರ್ತನಾದ ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷತೆ, ನಾವು
ಒಂದು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16, 17, 18ರಲ್ಲಿ ಓದಿದ ಪ್ರಕಾರ ಆ ಒಂದು ಮಧ್ಯಾಕಾಶಕ್ಕೆ ಹೋಗಿ ನಿಲ್ಲಿಸುವ ತನಕ, ಅವರಿಗೆ ಆ ಪುನರುತ್ಥಾನ ಸಿಗುವ ತನಕ ಇವರ ಕಾರ್ಯ ಬಹಳ ದೊಡ್ಡ ಜವಾಬ್ದಾರಿ ಇವರಲ್ಲಿ ಇದೆ. ಸಭಾ ಹಿರಿಯರು, ಸಭಾ ಈ ಸುವಾರ್ತಿಕರು ಮತ್ತು ಉಪದೇಶಿಗಳಿಗೆ ಈ ಜವಾಬ್ದಾರಿ ಬಹಳವಾಗಿ ಇದೆ. ಅವರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನಾದ್ರು ತಪ್ಪಿಸ್ಕೊಂಡು ಎಡವಟ್ಟು ಮಾಡಕ್ ಹೋದ್ರೆ ಕರ್ತನ ಶಿಕ್ಷೆ ಅವರಿಗೆ ಬರುವ ಪರಿಸ್ಥಿತಿಯು ಕೂಡ ಇದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ ನನ್ನ ಪ್ರೀತಿಯ ಸಹೋದರ ಸಹೋದರಿ. ಹಾಗಾಗಿ ಅವರನ್ನು ನಾವು ಯಾರು ಕಡೆಗಣಿಸಬಾರದು. ಇದೇ ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅದೇ ವಿಷಯದಲ್ಲಿ ಇದೆ. ಅವರು ನಮಗಾಗಿ ಪ್ರಯಾಸ ಪಡುವವರು ಎಂಬುದಾಗಿ ಅವರು ಸಭಾ ಹಿರಿಯರೇ ಆಗಿದ್ದಾರೆ. ಅವರಿಗೆ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ, ಎಲ್ಲಾ ರೀತಿಯ ಗೌರವಗಳನ್ನು ಕೊಡಬೇಕು ಎಂಬುದಾಗಿ ಆ ವಾಕ್ಯವು ನಮಗೆ ತಿಳಿಸ್ತದೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಇನ್ನು ಮುಂದೆ 14ನೇ ವಚನಕ್ಕೆ ಹೋಗೋಣ. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಹತ್ತಿತ್ತನು ನಿಮ್ಮ ಕಿವಿಗೆ ಬಿದ್ದಿದೆ. ಈಗ ನೀವು ಮತ್ತೆ ಅನ್ನ ತಿನ್ನುವಂತ ದೊಡ್ಡವರಿಗೆ ಇರುವ ವ್ಯತ್ಯಾಸ ಏನು ಗೊತ್ತಾ? ಹಸು ಮಕ್ಕಳಿಗೆ ನಾವೇ ಹಾಲು ಕುಡಿಸ್ಬೇಕು. ಕರ್ಕೊಂಡು ಬಂದು ಮಲಗಿಸಿ, ಈಗ ಮಧ್ಯಾಹ್ನ ಆಯ್ತು ಕೊಡು, ಸಾಯಂಕಾಲ ಆಯ್ತು ಕೊಡು, ಅವನು ಅಳ್ತಾ ಇದ್ದಾನೆ ಕೊಡು, ಈ ರೀತಿ ಕೊಡ್ಬೇಕು. ನಾವೇ ಕೊಡ್ಬೇಕು. ಅವು ತಗೊಂಡು ಕುಡಿಯೋ ಯೋಗ್ಯತೆ ಅವಕ್ಕಿಲ್ಲ. ಇದು ಒಂದು ಕ್ರೈಸ್ತ ಸಭೆಯಲ್ಲಿ ಒಂದು ಗುಂಪು. ಇದು ಇವ್ರು ಏನಂದ್ರೆ, ಇವ್ರಿಗೆ ಬನ್ನಿ ಚರ್ಚಿಗೆ ಬನ್ನಿ, ಯಾಕೆ ಬಂದಿಲ್ಲ ಅಂತ ಹೇಳಿ ಬಲವಂತವಾಗಿ ಕರ್ಕೊಂಡ್ಬಂದು ಕೂರಿಸ್ಕೊಂಡು ಅವ್ರ ಕಿವಿಗೆ ವಾಕ್ಯನ ತುರುಕ್ಬೇಕು. ಇವರು ಹಸು ಮಕ್ಕಳು. ಅದನ್ನೇ ಪೌಲನು ಏನ್ ಹೇಳ್ತಿದ್ದಾನೆ ಎಫೆಸದವರಿಗೆ ಬರೆಯುವಾಗ, ನೀವು ಹಸು ಮಕ್ಕಳಂತ ಆಗ್ಬೇಡ್ರಿ. ಅಂದ್ರೆ ನೀವು ಈ ರೀತಿಯ ಅಸಡ್ಡೆ ಇರ್ತಕ್ಕಂಥ, ದೇವರ ವಾಕ್ಯವನ್ನ ಅಸಡ್ಡೆ ಮಾಡ್ತಕ್ಕಂಥ, ದೇವರ ವಾಕ್ಯ ಎಂಬ ಆಹಾರವ ಸಿಗುವಂತ ಸಮಯದಲ್ಲಿ ನೀವು ಅಲ್ಲಿಗೆ ಹೋಗದೆ ಬೇರೆ ಯಾವುದೋ ವಿಷಯದಲ್ಲಿ ತಲ್ಲೀನರಾಗಿರ್ತಕ್ಕಂಥ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಿ. ಆ ರೀತಿ ಇರಬೇಡ್ರಿ. ಅವ್ರು ಏನ್ ಹೇಳ್ತಾನೆ, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯಿತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಹೋಗಬೇಡಿ ಎಂಬುದಾಗಿ ಆ ಪೌಲನು ನಮಗೆ ಸಭೆಗಳಲ್ಲಿ ಇರ್ತಕ್ಕಂಥ ದೇವ ಜನರಿಗೆ ಎಚ್ಚರಿಸ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ವಿಷಯವನ್ನ ಇಲ್ಲಿ ಬರದಿಲ್ಲ, ಆದ್ರೂ ನಾನು ಗಟ್ಟಿಯಾದ ಆಹಾರವನ್ನ ಬಯಸುವವರಾಗಿರ್ಬೇಕಂತೆ. ನಾವು ಗಟ್ಟಿಯಾದ ಆಹಾರ ತಿನ್ನುವವರು ಯಾರು? ದೊಡ್ಡವರು. ಅವ್ರಿಗೆ ಬೆಳಗ್ಗೆ 7 ಗಂಟೆಗೆ ಹೊಟ್ಟೆ ಹಸಿತದೆ, ನಾಷ್ಟ ಕೊಡುವಂತಾರೆ. ಮಧ್ಯಾಹ್ನ ಹೊಟ್ಟೆ ಹಸಿತದೆ, ಊಟ ಕೊಡುವಂತಾರೆ. ಮಧ್ಯಾಹ್ನ ಸಾಯಂಕಾಲ ಒಂದು 4 ಗಂಟೆ 5 ಗಂಟೆಲ್ಲ ಏನಾದ್ರು ಒಂದು ಟೀ ಕುಡಿಬೇಕು, ಏನೋ ಒಂದು ಮಾಡ್ಬೇಕು ಅನ್ಸುತ್ತೆ, ಕೊಡುವಂತ ಕೇಳ್ತಾರೆ. ಆಮೇಲೆ ರಾತ್ರಿ ಮಲಗುವ ಮುನ್ನ ನಮ್ಗೆ ಊಟ ಕೊಡಪ್ಪ, ಅದು ಕೊಡು ಇದು ಕೊಡು ಎಲ್ಲ ತಿನ್ಬಿಟ್ಟು ಮಲ್ಗಳಂತ ತಿಂದು ನೀರು ಕುಡಿದು ಮಲಗ್ತಾರೆ. ಅಂದ್ರೆ ಇವರು ಈ ಕ್ರೈಸ್ತರ ಗುಂಪು ಏನು ಅಂತ ಹೇಳಿದ್ರೆ, ದೇವ್ರ ವಾಕ್ಯ ಎಲ್ಲಿ ಸಿಗುತ್ತೆ? ಆ ಹಸುವೆಯನ್ನ ತೀರ್ಸ್ಕೊಳ್ಳಿಕ್ಕೆ ಹೋಗಿ ವಾಲಂಟ್ರಿಲಿ ಕೊಡಿ, ನಮಗೆ ವಾಕ್ಯ ಹೇಳಿ ನಾವು ತಿಳ್ಕೋಬೇಕು ಅಂತ ಹೇಳಿ ಬಂದು ವಾಕ್ಯವೆಂಬ ಆಹಾರವನ್ನ ಸ್ವೀಕರಿಸುವಂತವರು, ಆತ್ಮಿಕವಾಗಿ ಬಲ ಹೊಂದುವಂತವರು. ಅದನ್ನೇ ಗಟ್ಟಿಯಾದ ಆಹಾರವನ್ನ ಅಪೇಕ್ಷೆ ಪಡ್ರಿ ಎಂಬುದಾಗಿ ಪೌಲನು ಹೇಳುವಂಥದ್ದು. ಹಾಗಾಗಿ ನೀವೆಲ್ಲರೂ ಗಟ್ಟಿ ಆಹಾರವನ್ನ ಅಪೇಕ್ಷೆ ಪಟ್ಟವರಾದ್ರಿಂದ ನೀವು ಈ ಝೂಮ್ ಮೀಟಿಂಗ್ ನಲ್ಲಿ ಬಂದು ದೇವರ ವಾಕ್ಯವನ್ನು ಒಂದು ದಿನವೂ ತಪ್ಪಿಸಿಕೊಳ್ಳದೆ, ಬೇಜಾರು ಮಾಡಿಕೊಳ್ಳದೆ, ಈ ಸಮಯವನ್ನ ಇದಕ್ಕಾಗಿ ಮೀಸಲಿಟ್ಟು ಬಂದು ವಾಕ್ಯಗಳನ್ನ ಕೇಳುವ ನೀವು ಗಟ್ಟಿಯ ಆಹಾರವನ್ನ, ಪೌಲನ ಪ್ರಕಾರ ಗಟ್ಟಿಯ ಆಹಾರವನ್ನ ಕೇಳುವಂತವರಾಗಿದ್ದೀರಿ. ಯಾಕಂದ್ರೆ ವಾಕ್ಯದ ಹಸಿವೆ ನಿಮ್ಮೆಲ್ಲರಲ್ಲಿ ಇರುವುದರಿಂದಲೇ ನೀವು 8 ಸರಿಯಾಗಿ ಬಂದು ಯಾರು ಇವತ್ತು ಏನು ವಾಕ್ಯ ಕೊಡ್ತಾರೆ ಎಂಬುದಾಗಿ ಕಿವಿಗಳನ್ನ ತೆರೆದು ಕೇಳುತ್ತೀರಿ. ಅದೇ ರೀತಿಯಲ್ಲಿ ಅದೇ ಅರ್ಥ. ಅಂದ್ರೆ ನೀವು ಗಟ್ಟಿ ಆಹಾರವನ್ನ ಅಪೇಕ್ಷೆ ಪಡುವವರು ಅಂತ ಹೇಳಿದ್ರೆ ಅದೇ ಅರ್ಥ. ನೀವು ವಾಲಂಟ್ರಿಲಿ ನೀವು ಹುಡುಕೊಂಡು ಊಟ ಮಾಡುವಂತವರು. ಕಡೆಗೆ ಮನೇಲಿ ಅಡಿಗೆ ಮಾಡಿಲ್ಲ ಅಂದ್ರೆ ಯಾವ್ದಾದ್ರು ಪಕ್ಕದ ಹೋಟ್ಲಿಗೆ ಹೋಗೋದಾದ್ರು ತಿಂತಾರೆ. ಆ ರೀತಿ ದೇವರ ವಾಕ್ಯವನ್ನು ಹುಡುಕಿಕೊಂಡು ಹೋಗಿ ಅದನ್ನ ಕೇಳಿ ಜೀರ್ಣಿಸಿಕೊಳ್ಳುವಂತವರು, ಗಟ್ಟಿ ಆಹಾರವನ್ನ ಅಪೇಕ್ಷೆ ಪಡುವಂತ ಕ್ರೈಸ್ತರು. ಯಾರು ಬಲವಂತವಾಗಿ ಎಳೆದುಕೊಂಡು ಹೋಗಿ ಕೇಳಿಕಪ್ಪ ವಾಕಿಂಗ್ ಅಂತಂದ್ರೆ ಬಲವಂತವಾಗಿ ಹೇಳಿಸ್ಕೊಳ್ಳುವಂತವ್ರು ಹಸುಗಳು. ಅಂದ್ರೆ ಅವರಿಗೆ ರಕ್ಷಣೆ ಇಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಕರುಣೆ ದೊರೆಯುತ್ತದೆ, ಅವರಿಗೆ ರಕ್ಷಣೆ ಇಲ್ಲ ಎಂಬುದಾಗಿ ಆ ವಾಕ್ಯದ ಅರ್ಥ. ಆದ್ರಿಂದ ದೇವರು
ಇಷ್ಟನ್ನ ಮಾಡಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ದೇವರ ಚಿತ್ತವಾದರೆ ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ಇವರು ಯಾರು ಎಂಬುದನ್ನ ಮುಂದಿನ ಸಮಯದಲ್ಲಿ ದೇವರ ಚಿತ್ತವಾದರೆ ನನಗೆ ಅವಕಾಶವನ್ನು ಕರ್ತನು ಕೊಟ್ಟಲ್ಲಿ ಈ ಜೂಮ್ ಮೂಲಕ ನಾನು ಆ ಬಗ್ಗೆಯೂ ಕೂಡ ಮಾತಾಡ್ಲಿಕ್ಕೆ ನನಗೆ ಆಸಕ್ತಿ ಇದೆ. ಇಲ್ಲಿವರೆಗೆ ನೀವೆಲ್ಲ ದೇವರ ವಾಕ್ಯವನ್ನು ಕೇಳಿದ್ದೀರಿ. ನಿಮಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸ್ತಾ ಇದ್ದೇನೆ.